ಕುಮಾರಣ್ಣನವರಿಗೆ ನನ್ನೆಲ್ಲ ಆತ್ಮೀಯ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಗಣ್ಯಮಾನ್ಯರೇ, ಏನೊಂದು 18ನೆಯ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಿರುವಂಥ ಈ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜನಪ್ರಿಯ ನಾಯಕರು, ಜನಮೆಚ್ಚಿದ ನಾಯಕ, ರೈತ ಪರ ಹಗಲು ಇರುಳು ದುಡಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಮುನ್ಸ್ವಾಮಿಯವರೇ, ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಳುಬಾಗಿಲಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರೇ, ದೇಶಕ್ಕಾಗಿ ನಡೀತಿರುವಂಥ ಒಂದು ಚುನಾವಣೆ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿಯವರ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಏಕೈಕ ಉದ್ದೇಶದಿಂದ ಇಲ್ಲಿ ಸೇರಿರುವಂಥ ಸಮಸ್ತ ಮುಳುಬಾಗಿಲಿನ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಭಾವನೆ ಆಗಿದೆ. ಈ ದಿಕ್ಕಲ್ಲಿ JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ದೇಶಕ್ಕಾಗಿ ಮೋದಿಯನ್ನ ಬೇಕು ಅನ್ನುವಂಥನ್ನ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿರೋರು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು. HD ದೇವೇಗೌಡರು ಬಹಳ ಸ್ಪಷ್ಟವಾಗಿ ಬಾರಿನೂ ಹೇಳ್ತಿದ್ದಾರೆ, ಇಂಥ ವಿಶ್ವ ನಾಯಕ, ದೇಶ ಎಂದೂ ಕಾಣದ ಒಬ್ಬ ನಾಯಕ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ, ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಭರವಸೆ ನಾಯಕನೇ ನರೇಂದ್ರ ಮೋದಿ. ಹಾಗಾಗಿ ನರೇಂದ್ರ ಮೋದಿನ ಅಧಿಕಾರಕ್ಕೆ ತರಲಿಕ್ಕೆ ನಾವು ಹಗಲು ಇರುಳು ದುಡಿದು ಅವ್ರನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಸಂಕಲ್ಪವನ್ನು ಒತ್ತಿ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು 92 ವರ್ಷ ಆಗಿದ್ರು ಸಹ ಇವತ್ತೆಲ್ಲ ಸಭೆಗಳಲ್ಲೂ ಭಾಗವಹಿಸಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಯಾರ ಕಾಲಿಗೂ ನಾನು ಕಾಲಿ ಬಿದ್ದು ಸಹ ಬೆಂಬಲವನ್ನು ಕೇಳಕ್ಕೆ ತಯಾರಿದ್ದೀನಿ. ದೇಶಕ್ಕಾಗಿ ಮೋದಿ ಬೇಕು ಅಂತ ಅಪ್ರತಿಮ ನಾಯಕ, ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ನಾಯಕತ್ವವನ್ನು ಕೊಡಲಿಕ್ಕೆ ಇನ್ನೊಬ್ಬನಿಂದ ಸಾಧ್ಯವಿಲ್ಲ. ಅವರು ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ಮಾಡಿರೋರು. ಇವತ್ತೆಲ್ಲ ತಾವೆಲ್ಲ ನೋಡಿದ್ದೀರಾ. ಇವತ್ತು ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಈ ರೀತಿ ಬೇರೆ ಬೇರೆ ನಾಯಕರೆಲ್ಲ ಅವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿ ನನ್ನ ಸ್ಥಾನ ಹೊಟ್ಟೋಗುತ್ತೆ, ನಾನು ಕುರ್ಚಿ ಕಳ್ಕೊಂಡ್ಬಿಡ್ತೀನಿ, ನಾವು ಅಧಿಕಾರ ಉಳಿಸ್ಕೋಬೇಕು ಅಂದರೆ ನಮ್ಮ ಮತ ಕೊಡಿ, ಅಥವಾ ನಾನು ಮುಖ್ಯಮಂತ್ರಿ ಆಗ್ತೀನಿ ಅವ್ರು ಬದಲಾಯಿಸಿ ಅಂತ ಇನ್ನೊಬ್ರು ಕೇಳ್ತಾರೆ. ಈ ರೀತಿ ಪ್ರತಿಯೊಬ್ಬರು ತನ್ನ ಅಧಿಕಾರವನ್ನ, ಸ್ಥಾನವನ್ನ ಪಡಿಲಿಕ್ಕೆ ಅಥವಾ ತಮ್ಮ ಕುರ್ಚಿನ ಉಳಿಸ್ಕೊಳ್ಳಿಕ್ಕೋಸ್ಕರ ಮತವನ್ನ ಕೇಳ್ತಾ ಇದ್ದಾರೆ. ಆದರೆ ಅವ್ರು ಯಾರು ದೇಶದ ಅಭಿವೃದ್ಧಿಗಾಗಿ, ದೇಶದ ಚುನಾವಣೆ, ದೇಶದ ಒಳ್ಳೇದಾಗಬೇಕು ಅಂದರೆ ಯಾರು ಆಯ್ಕೆ ಆಗಬೇಕು ಅನ್ನೋಂಥದ್ದು ಜನರ ಬಗ್ಗೆ ಜನರ ಮುಂದೆ ನಿಂತು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಿಲ್ಲ. ಇವತ್ತು ಗ್ಯಾರಂಟಿಗಳ ಮೂಲಕ ಮಾತ್ರ ಜನರಿಗೆ ಎದುರಿಸ್ಕೊಂಡು ಇವತ್ತು ಗ್ಯಾರಂಟಿಯ ಚುನಾವಣೆ ಅಲ್ಲ ಇದು ರಾಜ್ಯದ ಚುನಾವಣೆ ಅಲ್ಲ. ಇಲ್ಲಿ ರಾಜ್ಯದ ಮಟ್ಟದಲ್ಲಿ ನಾವು ಕುಸ್ತಿ ಆಡೋಣ. ವಿಧಾನಸಭೆ ಚುನಾವಣೆ ಬಂದಾಗ ವಿಧಾನಸಭೆ ಚುನಾವಣೆಯಲ್ಲಿ ಚುನಾವಣೆ ಎದುರಿಸೋಣ. ಆದರೆ ಈ ಚುನಾವಣೆ ಏನಿದೆ, ಲೋಕಸಭಾ ಚುನಾವಣೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಕನ್ನಡಿಗನ ಆಸೆ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ತಮ್ಮೆಲ್ಲರ ಉತ್ಸಾಹವನ್ನು ನೋಡಿ, ಏನೊಂದು ಉತ್ಸಾಹ, ಏನೊಂದು ಮೆರವಣಿಗೆನಲ್ಲಿ ನಿಮ್ಮೆಲ್ಲರ ಜೋಶ್ ನೋಡಿದಾಗ ನಿಜಕ್ಕೂ ನನಗೂ ಸಹ ಸಂಚಲನವನ್ನು ಮೂಡಿಸಿದೆ, ನಮಗೂ ಶಕ್ತಿ ತುಂಬಿದೆ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ. ಆತ್ಮೀಯರೇ, ಇವತ್ತು ಬಡವನ ಪರವಾಗಿ ಒಂದು ಮೂಲಭೂತ ಸೌಕರ್ಯದಿಂದ ಹಿಡಿದು, ಒಂದು ಶೌಚಾಲಯದಿಂದ ಹಿಡಿದು, ರಸ್ತೆಯಿಂದ ಹಿಡಿದು, ಒಂದು ಮನೆಯಿಂದ ಹಿಡಿದು, ವಿದ್ಯುತ್ ಶಕ್ತಿ ಆಗಿರಲಿ, ಗ್ಯಾಸ್ ಆಗಿರಲಿ, ಪೌಷ್ಟಿಕಾಂಶ ಆಗಲಿ, ರೇಷನ್,
ಇವತ್ತು ಕೊಡ್ತಿರುವಂಥ ರೇಷನ್ ಡಿಪೋನಲ್ಲಿ ಕೊಡ್ತಿರುವಂಥ ರೇಷನ್ ಸಹ ನರೇಂದ್ರ ಮೋದಿ ಅವರು ಕೊಡ್ತಿರುವಂಥ ಒಂದು ರೇಷನ್. ಇವತ್ತು ಮನೆಗಳು ನಿರ್ಮಾಣ ಆಗ್ತಿರೋದೇ ಆಗಲಿ, ಇಡೀ ದೇಶದಲ್ಲಿ 4 ಕೋಟಿ ಮನೆ ನಿರ್ಮಾಣ ಆಗಿದೆ. ಇವತ್ತು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲಗಳನ್ನು ಅನುಕೂಲತೆ ಮಾಡಿಕೊಡೋದೇ ಆಗಲಿ, ಆರೋಗ್ಯವನ್ನು ಕೊಡ್ಲಿಕ್ಕಾಗಲಿ, ಶಿಕ್ಷಣವನ್ನು ಕೊಡ್ಲಿಕ್ಕಾಗಲಿ, ಈ ರೀತಿ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಕೊಟ್ಟು ಶಾಶ್ವತವಾಗಿ ಪ್ರತಿನಿತ್ಯ ನಮ್ಮ ಬದುಕಿಗೆ ಆಶ್ರಯವಾಗಿ ಒಂದು ಆಶಾಕಿರಣವಾಗಿ ಬಂದಿರೋರೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು. ಎರಡು ಅನುಮಾನನೇ ಇಲ್ಲ. ಇವತ್ತು ಈ ಭಾಷೆಯಲ್ಲಿ ಸಿದ್ದರಾಮಯ್ಯನವ್ರು ಯಾವ ಥರ ಮಾತಾಡೋದು ನೋಡಿದ್ದೀರಾ? ಸಿದ್ದರಾಮಯ್ಯನವರ ಭಾಷೆ ಬರೀ ಭಾಗ್ಯದ ಬಗ್ಗೆ ಮಾತ್ರ ಮಾತಾಡ್ತಾರೆ. ನನ್ನ ಆಡಳಿತ ಈ ರೀತಿ ಇದೆ, ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ನಿಮ್ಮ ಜೀವನಾಂಶ ಪಡಿಲಿಕ್ಕೆ ವ್ಯವಸ್ಥೆನ ನಾನೇನು ಸುಧಾರಣೆ ಮಾಡಿದ್ದೀನಿ, ಯಾವ ರೀತಿ ವ್ಯವಸ್ಥೆಗೆ ಚಾಲನೆ ಮಾಡಿದ್ದೀನಿ, ಎಷ್ಟು ಉದ್ಯೋಗ ನಿರ್ಮಾಣ ಮಾಡಿದ್ದೀನಿ, ಎಷ್ಟು ಕೈಗಾರಿಕೆ ಮಾಡಿದ್ದೀನಿ, ಎಷ್ಟು ರಾಷ್ಟ್ರೀಯ ಮಾಡಿದ್ದೀನಿ, ಎಷ್ಟು ಕೈಗಾರಿಕೆ ವಲಯಗಳನ್ನು ಮಾಡಿದ್ದೀನಿ, ಎಷ್ಟು ಆವಿಷ್ಕಾರ ತಂತ್ರಜ್ಞಾನಗಳನ್ನು ತಂದಿದ್ದೀವಿ. ಇದ್ಯಾವ ಮಾತುಗಳಿಲ್ಲ. ಕೇವಲ ರಾಜಕೀಯ ಪ್ರೇರಿತವಾಗಿ ದ್ವೇಷದ ರಾಜಕಾರಣ, ಜಾತಿಗಳ ಮೇಲೆ ಎತ್ಕಟ್ಟುವಂಥದ್ದು, ಧರ್ಮಗಳನ್ನು ಎತ್ಕಟ್ಟುವಂಥದ್ದು, ಇಲ್ಲೆಲ್ಲ ಒಂದು ಕಡೆ ತುಷ್ಟೀಕರಣದ ರಾಜಕಾರಣ, ಓಲೈಕೆಯ ರಾಜಕಾರಣವನ್ನು ಮಾಡ್ತಿದ್ದಾರೆ. ಇದೆಲ್ಲ ಒಂದು ಕಡೆ ನಾಡಿನಲ್ಲಿ ನಮಗೆ ಮನಸ್ಸಿಗೆ ಅತೃಪ್ತಿಯನ್ನು ತಂದಿದೆ. ಒಂದು ಇವರ ಓಲೈಕೆ ರಾಜಕಾರಣ ನಾವೆಲ್ಲ ಒಂದು ಕಡೆ ಒಪ್ಪುವಂಥದ್ದಾಗ್ತಿಲ್ಲ. ಹಾಗಾಗಿ ಆತ್ಮೀಯರೇ, ಇವತ್ತೆಲ್ಲ ತಾವು ನಿಶ್ಚಯವನ್ನು ಮಾಡಿದ್ದೀರಾ. ತಮ್ಮ ಉತ್ಸಾಹವನ್ನು ನೋಡಿದಾಗ, ತಮ್ಮ ಜೋಶ್ ನೋಡಿದಾಗ ಬಹಳ ಸ್ಪಷ್ಟವಾಗಿ ಎತ್ಕಾಣುತ್ತೆ. ಇಲ್ಲಿ ನಮ್ಮ NDA ಒಕ್ಕೂಟದ ಅಭ್ಯರ್ಥಿಯಾಗಿರುವಂಥ ಮಲ್ಲೇಶ್ ಬಾಬು ಅವರು ಇವತ್ತು ಜನಪ್ರಿಯತೆಯನ್ನು ಪಡ್ಕೊಂಡು ಜನವತ್ತ ಮಹಿಳೆಯ ಗುರುತಿನಿಂದ ಅವರು ಸ್ಪರ್ಧೆಯನ್ನು ಮಾಡ್ತಿರೋದು. ಕ್ರಮ ಸಂಖ್ಯೆ 2. ಮಲ್ಲೇಶ್ ಬಾಬು ಅವ್ರ ತಂದೆನೂ ಸಹ